ಯಾರದ್ಲ ಮದುವೆ? ಲೋ ಈಗಾದ್ರೂ ಸೂರಿದು ಅಂತ ಹೇಳ್ಬಿಡ. ನಮ್ಮೆಲ್ಲರಿಗಿಂತ ಇವನೇ ತಾನು ವಯಸ್ಸಾಗಿರೋನು. ಏಯ್ ಒಂದು ಫಿಕ್ಸಾಗಿ ಕರೆಕ್ಟಾಗಿ ನಡೀತಾ ಇದ್ದಾನೆ. ಸೆಂಟ್ರಲ್ ಅಲ್ಲಾಡಿಸ್ಕೊಂಡು ಏಯ್ ಆನಂದ ಏನು ಚೇಂಜ್ ಮಾಡ್ಬೇಡ. ಯಾರದ್ಲ ಮದುವೆ? ಚಿಕ್ಕಂದೇಕಲ್ಲ ಲೋ ಚಿಕ್ಕ, ನಿಂದೇನ್ಲ ಮದುವೆ? ಮತ್ ನಂಗೆ ಹೇಳಲಿಲ್ವಲ್ಲ ನೀನು? ಅದು ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು. ಯಾರಲ್ಲ ಹೆಣ್ಣು? ಐಶ್ವರ್ಯ ರೈ ಅಂತ ನಮ್ಮ ಮಾವನ ಮಗಳು, ಊರವಳೆ. ನಿಂಗೆ ಓಕೆನಾ? ಮತ್ತೆ ಮುಖವ ಹೆಂಗ್ ಮಾಡ್ಕೊಂಡಿದ್ಯಾ? ಹಳ್ಳೆಣ್ಣೆ ಕುಡ್ದ ನಂಗೆ ಕಿತ್ಕುಟಿ ಹಾಕೋ ಕೆಲಸ ಇಲ್ಲ ಅಂದ್ರೂ ಮದುವೆ ಮಾತ್ರ ಸರಿಯಾದ ಟೈಮ್ ಹೋಯ್ತಾ ಇದೆಯಾ? ನಿನ್ ಕೈಲಿ ಆಯ್ತದೇನ್ಲ ಏನು ಸಂಸಾರ ಮಾಡೋಕೆ? ಏಯ್ ಯಾಕ್ರಲ್ಲ ಅವನು ಮದುವೆ ಮಾಡಿಸ್ತಾ ಇದ್ದೀರಾ? ಸತೀಸ ಸ್ಟೇಜ್ ಮೇಲೆ ಹೋಗಬಲ್ಲ. ನಾನು ಯಾಕಲ್ಲ ಸ್ಟೇಜ್ ಮೇಲೆ ಹೋಗ್ಬೇಕು? ಚಿಕ್ಕ ಹೋಗ್ಬೇಕಲ್ಲ. ಅವನು ಬರ್ತಾನೆ, ಎಲ್ರು ಹೋಗವ ನಡಿ. ನಾನು ಯಾಕಲ್ಲ ಹೋಗ್ಬೇಕು? ಏ ಚಿಕ್ಕ ಚೆನ್ನಾಗಿ ಕಾಣಿಸ್ತಾ ಇದೆಯಕ್ಕಲ್ಲ, ನಾಚಿಕೆ ಬಿಡಕ್ಕಲ್ಲ. ನಡಿಲ್ಲ ನಡಿಲ್ಲ ಅಂದ್ರೆ ನಡಿಲ್ಲ. ಅತ್ಲಾ ಒಂದ್ಸಲ ಅರ್ಥ ಆಗುದಿಲ್ಲ ನಿನ್ಗೆ? ಇಲ್ಲ ಹೋಲ. ನೀವ್ಯಾಕ್ರಲ್ಲ ಎಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಅದು ಅವನಿಗೆ ಗೊತ್ತಿಲ್ದಂಗೆ ಮದುವೆ ಫಿಕ್ಸ್ ಆಗೋದಲ್ಲ, ಅದಕ್ಕೆ. ಬುದ್ಧಿ ಐತೇನ್ರಲ್ಲ ನಿಮ್ಗೆ? ಮದುವೆ ಗಂಡ ಜೊತೆ ಫೋಟೋ ತೆಗ್ಸ್ಕೊಳಕ್ತಾನೆ ಸ್ಟೇಜ್ ಮೇಲೆ ಹೋಗ್ಬೇಕು. ನಾವೇ ಮದುವೆ ಗಂಡ ಥರ ನಿಂತ್ಕೊಳಕಾಯ್ತದ? ಮನೇಲಿ ಗೊತ್ತಾಗಿದ್ರೆ 4 ಜನ ಹೊಡೆದಿರೋರು, ಇಲ್ಲಿ ಗೊತ್ತಾದ್ರೆ ಚೌಲ್ಟ್ರಲ್ಲಿ ಇರೋರೆಲ್ಲ ಹೊಡಿತಾರೆ. ಸತೀಸ ಸ್ಟೇಜ್ ಮ್ಯಾಕ್ ಹೋಗ್ಲಾ? ಕರ್ಕೊಂಡೋಗ್ರಪ್ಪ ಬೇಗ. ಲೇ ಚಿಕ್ಕಣ್ಣ ಮದುವೆಗೆ ನಮ್ಮ ಓವನು ಬಂದವಳೆ. ಚಿಕ್ಕನೇ ಪರ್ಸನಲ್ ಆಗಿ ಎಲ್ರನ್ನೂ ಇನ್ವೈಟ್ ಮಾಡೋನ್ಕಲ್ಲ. ಲೇ ಚಿಕ್ಕ, ಅಷ್ಟೊಂದೊಳ್ಳೇನಲ್ಲ ನೀನು. ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ನಮ್ಮ ಸಂಬಂಧಿಕರೆಲ್ಲ ಬಂದವರಲ್ಲ. ಏನೆಲ್ಲ ಮಾಡೋದೀಗ? ಇರ್ಲ ಸ್ವಲ್ಪ ಹೊತ್ತಲ್ಲಿ ಅವನೇ ಎಲ್ಲ ಮರ್ತು ಬಿಡ್ತಾನೆ. ಚೌಲ್ಟ್ರಿ ಯಾರದ್ಲ ಮದುವೆ? ನೋ ಕೈ ಮುಗಿತು ಅನ್ಕೊಳ್ಳ. ನಿಮ್ಮ ಅತ್ತೆ ಮಗಂದು. ಹೋಗ್ಕೊಡ್ದವ. ನಮ್ಮ ಅತ್ತೆ ಮಗಂದ? ಹ್ಞೂ. ಪ್ರೇಮ್. ಪ್ರೇಮ್. ಅವನಿನ್ನು ಚಿಕ್ಕವನಕ್ಕಲ್ಲ, ನೋಡಕ್ ಕೊನೆ ಬೆಳೆದವನಷ್ಟೇ. ಲವ್ ಮಾಡ್ತಾ ಇದ್ದ, ಇಷ್ಟ ಬೇಗ ಮದುವೆ ಆಯ್ತವನ. ಸತೀಸ ಸ್ಟೇಜ್ ಮೇಲೆ ಹೋಗುವ ಬಾಲ. ಪ್ರೇಮ್ ತಾನೇ ಹೋಗ್ಬೇಕು, ನಾನು ಯಾಕೆ ಹೋಗ್ಬೇಕು? ಸತೀಸ ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ಸ್ಕೂಲಲ್ಲಿ ಇದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ನಡಿಲ್ಲ ಬಲ ಅದೇನು. ಆನಂದ, ಇದೇನ್ರ ಆಶ್ಚರ್ಯ? ನೀನ್ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೂ ಬಿದ್ದೋಯ್ತೀನಿ ಅಂತಾನೆ. ಇದೇ ಒಳ್ಳೆ ಟೈಮು. ಈಗ ಹೋಗಿ ಹೇಳ್ಬಿಡು, ಧನಲಕ್ಷ್ಮಿ ಲವ್ ಮಾಡ್ತಿರೋದು, ಈಗ ಮದುವೆ ಆಯ್ತಿರೋದು ಎಲ್ಲ ಹೇಳ್ಬಿಡು. ಇಡಿಯಟ್, ಮುಟ್ಟಾಳ್ ತರ ಮಾತಾಡಬೇಡ. ಈಗ ಹೇಳಿದ್ ಈಗಲೇ ಮರಿತಾವನೆ, ಅವ್ನಿಗೋಗಿ ಎಲ್ಲ ಹೇಳ್ಕೊಂಡು. ನೀನ್ ಎಲ್ಲ ಹೇಳಿ ಮುಗಿಸೋಷ್ಟರಲ್ಲಿ ಮೊದ್ಲು ಹೇಳಿದ್ನೆಲ್ಲ ಮರ್ತು ಬಿಟ್ಟಿರ್ತಾನೆ. ಆನಂದ, ಈಗ ಹೇಳ್ದಲ್ಲ, ನಾನು ಹೇಳಿದ್ರೆ ಕೇಳ್ತೀಯಾ ಇಲ್ವಾ ಅಂತ, ಅದೇ ನಮಗ್ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರನ? ಹೌದು. ನೀನ್ ಹೇಳಿದ ಒಂದು ಮಾತಿಗೆ ಅವ್ನ ಮೇಲೋಗಿ ನಿಂತವನೆ ಅಂದ್ರೆ ನೀನ್ ಏನ್ ಹೇಳಿದ್ರು ಕೇಳ್ತಾನೆ. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಷಯ. ಇದನ್ನ ಒಂದು ಸತಿ ಯೂಸ್ ಮಾಡಿದ್ರೆ ಇನ್ನು ಅವ್ನು ಮರೆಯೋವರೆಗೂ ಮತ್ತೆ ಯೂಸ್ ಮಾಡಬಾರ್ದು. ಬಿ ಕೇರ್ಫುಲ್. ಯಾರದ್ಲ ಮದುವೆ? ನಿಮ್ಮತ್ತೆ ಮಗನ್ಲ? ಪ್ರೇಮ್ದು. ಇನ್ನು ಚಿಕ್ಕ ಹುಡುಗಕ್ಕಲ್ಲ ಅವನು, ನೋಡಕ್. ಸತೀಸ
ಅಲ್ಲೋ ಕೂತ್ಕೊಲ್ಲ. ನಾನು ಯಾಕೆ ಕೂತ್ಕೋಬೇಕು? ಮದುವೆ ಗಂಡು ಪ್ರೇಮ್ ತಾನೇ ಕೂತ್ಕೋಬೇಕು. ಮ್ಯಾಟ್ರ್ ಇದೆ, ಕೂತ್ಕೊ ನಡಿಲ್ಲ. ಏನಿಲ್ಲ ಮ್ಯಾಟ್ರು. ಅವನೇನು ಅನ್ಕೊಳ್ಳೋದ ನನ್ನ ಬಗ್ಗೆ? ಜನ ಎಲ್ಲ ನನ್ನ ಮದುವೆ ಗಂಡು ಅನ್ಕೋತಾರೆ. ಸತೀಶ, ನಾನು ಹೇಳಿದ್ರೆ ಕೇಳ್ತೀಯ ಇಲ್ವಾ? ನೋಡು, ಸ್ಕೂಲಲ್ಲಿದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ಓಕೆನಾ? ಅಲ್ಲೋಡಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಸಾರಿ. ಕ್ಯಾ ಚೀನ? ಯಾರಲ್ಲ ಈ ಹುಡುಗಿ ನನ್ನ ಪಕ್ಕ ಬಂದು ಕುಂತವಳೆ? ನಮಸ್ಕಾರ. ನಮಸ್ಕಾರ. ಸತೀಶನ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ತುಂಬಾ ದೊಡ್ಡ ವ್ಯಕ್ತಿ, ಅದಕ್ಕೆ ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಡ್ತಾವೆ. ಏನ್ಲ ಇದು? ಮದುವೆ ಕಲ. ಯಾರದ್ಲ ಮದುವೆ? ನಿಮ್ಮ ಅತ್ತೆ ಮಗ ಪ್ರೇಮ್ಲ. ಪ್ರೇಮ್ ಅವನಿನ್ನ ಚಿಕ್ಕ ಹುಡುಗಕಲ್ಲ, ನೋಡಕ್ ಮಾತ್ರ ಕೊನೆ ಬೆಳೆದಂಗ್ ಬೆಳೆದ್ಬಿಟ್ಟವನಷ್ಟೇ. ಒಂದ್ ಹುಡುಗಿನ ಡವ್ ಹೊಡಿತಾ ಇದ್ದ, ಅವಳನ್ನೇ ಪಟಾಯಿಸ್ತಾ ಅನ್ಸುತ್ತೆ. ಅವಳನ್ನೇ ಮದುವೆ ಆಯ್ತವನ. ಅವನಲ್ಲಿ ಅದು ಅವನ್ ಬರ್ತಾನೆ, ನೀನ್ ನಿಂತ್ಕಲ್ಲ. ನಾನು ಯಾಕೆ ನಿಂತ್ಕೋಬೇಕು? ಸುಮ್ನೆ ನಿಂತ್ಕಲ್ಲ. ನೀನೇ ಬಂದು ನಿಂತ್ಕಲ್ಲ. ಬಲ, ನೀನ್ ಸುಮ್ನೆ ನಿಂತ್ಕಲ್ಲ. ಯಾಕ್ಲಾ? ನಾನು ಹೇಳ್ತೀನಿ ನಿಂತ್ಕೋ. ಮದುವೆ ಗಂಡ ಅವನ್ ತಾನೆ, ಪ್ರೇಮ್ ತಾನೇ ನಿಂತ್ಕೋಬೇಕು. ನಾನು ಯಾಕೆ ನಿಂತ್ಕೋಬೇಕು? ಸತೀಶ, ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ಸ್ಕೂಲಲ್ಲಿದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ಮತ್ತೆ ನಿಂತ್ಕೋ. ಲೋ ಆನಂದ, ಇದು ಯಾಕೋ ಸರಿಯಲ್ಲ ಕಲ ಇದು. ಹೋಗ್ಲಿ, ಆ ಹುಡುಗಿನ ಹೊಸಿ ತಿರುಗಿ ನೋಡ್ಲಾ? ನೋಡ್ಲಾ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಏನಣ್ಣ ಹೇಳ್ತಾ ಇರೋದು? ಏನಿಲ್ಲಮ್ಮ. ಏನೋ ದೇವದ ತರ ಇದ್ದಾಳ ಅಂದಂಗಾಯ್ತು. ಅದು ಅದು ಅದೇನಿಲ್ಲಮ್ಮ. ಆ ಮುಂದಿನ ಸೀಟಲ್ಲಿ ಕೂತವಳಲ್ಲ, ಅವಳು ದೆವ್ವ ತರ ಮೇಕಪ್ ಮಾಡ್ಕೊಂಡವಳೆ ಅಂತ ಹೇಳ್ತಾವನೆ. ಮುಂದಿನ ಸೀಟಲ್ಲಿ ಕೂತಿರೋಳಲ್ಲ ಇವಳೆಕಲ. ಯಾರು? ನಾನಾ? ಅಲ್ಲಮ್ಮ, ನಿನ್ ಪಕ್ಕ ಒಂದು ಹುಡುಗಿ ನಿಂತಿದ್ಯಲ್ಲ ಪಾಪು, ಆ ಪಾಪು ಹೇಳ್ತಾವನೆ. ಪಾಪುನ? ಇವಳೆ ನೆಳೆ ಮುಗಿಂತಾರ ಅವಳೆ, ಇವಳೆಕಲ. ಸುಮ್ಮನೆ ಇರ್ಲ. ಲೋ ಆನಂದ, ಈ ಹುಡುಗಿ ನಿನ್ ಮೊದ್ಲೇ ಗೊತ್ತೇನಲ್ಲ? ಪ್ರೀತಿ ಅನ್ನೋದು ಗಂಡಸಿನ ಗುಂಡಿಗೆ ಮೇಲೆ ಇದಿರೋ ಅಚ್ಚೆ ಇದ್ದ ಹಾಗೆ. ಆಬ್ಲಾಂಗೇಟ ಅಲ್ಲ, ಅವ್ರ ಅಪ್ಪನ ಗೇಟ್ ಬಿದ್ರು ಮರಿಯಕ್ ಚಾನ್ಸೇ ಇಲ್ಲ. ಏನಕ್ಕ ಸಂದಕ್ಕಿದ್ದೀರಾ? ಊಟ ಮಾಡ್ಕೊಂಡೇ ಹೋಗ್ಬೇಕು. ಯಾರದ್ಲ ಮದುವೆ? ಸತೀಶ, ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ಸ್ಕೂಲಲ್ಲಿದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್. ಆಯ್ತು ಆಯ್ತು. ಹಾಯ್ ಹಾಯ್. ಯಾರಲ್ಲ ಅವಳು ಹುಡುಗಿ? ದೆವ್ವ ಇದ್ದಂಗಳೆ, ಒಂದ್ ಮಣ ಮೇಕಪ್ ಹಾಕೊಂಡು. ಇವಾಗ ಯಾರ್ಗಣ್ಣ ಹೇಳ್ತಿರೋದು? ಈಗ್ಲೂ ಆ ಪಾಪುಗೆ ನಮ್ಮ ಹೇಳಿದ್ದು. ಇಲ್ಲ ಅಣ್ಣ, ಬೇಕಂತಾನೆ ಮಾಡ್ತಿದ್ದಾರೆ. ಬಂದಾಗ್ಲಿಂದ ಸರಿಗಿಲ್ಲ, ನೆನ್ನೆನೂ ಸರಿಯಾಗಿ ಮಾತಾಡಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಇಲ್ಲಮ್ಮ, ಆತರ ಏನಿಲ್ಲಮ್ಮ. ಏ ಪ್ರಿಯಾ, ಏನೇ? ಮೇಕಪ್ ಓವರ್ ಆಗಿದ್ದೇನೆ? ಇಲ್ಲ ಕಣೆ, ನಂದು ಓಕೆನಾ? ಓಕೆ. ಯಾರಲ್ಲ ಅವಳು ಹುಡುಗಿ? ದೆವ್ವ ಇದ್ದಂಗಳೆ, ಒಂದ್ ಮಣ ಮೇಕಪ್ ಹಾಕೊಂಡು. ಸುಮ್ನಿರೋ ಅಣ್ಣ, ಇದೇ ಲಾಸ್ಟು. ಇನ್ನೊಂದ್ಸಾರಿ ಹೇಳಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಅದದು ಸುಮ್ನೆ ತಮಾಷೆ ಮಾಡದ್ನಮ್ಮ. ಸುಮ್ನೆ ರೋ ಲೂಸು. ಯಾರಲ್ಲ ಅವಳು ಹುಡುಗಿ? ದೆವ್ವ ಇದ್ದಂಗಳೆ, ಒಂದ್ ಮಣ ಮೇಕಪ್ ಹಾಕೊಂಡು.
ಲೋ ಆನಂದ, ರಶ್ಮಿ ಬಂದವಳಕಲ್ಲ. ಹಾಯ್. ನಮಸ್ಕಾರ. ಥ್ಯಾಂಕ್ ಯು. ಸ್ವಲ್ಪ ಜರುಗಿ. ಜರ್ಕೋ ಶ್ವೇತಾ. ಹಾಯ್, ಹಾಯ್ ರಶ್ಮಿ. ಹೇಗಿದೀಯಾ? ಚೆನ್ನಾಗಿದ್ದೀನಿ. ಚಿಕ್ಕಣ್ಣ, ನಮ್ಮಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಹೇಳಾನಂದ. ಲೋಚಿಕ, ರಶ್ಮಿ ಅವ್ರ ಅಪ್ಪ ಬಂದವ್ರಕಲ್ಲ. ಬಂದವ್ರು ನೋಡ್ದಿಕ್ಕಲ್ಲ, ನಾನು ನಿಂತ್ಗುಟ್ಟೆ ಕೂತವ್ರೆ. ಯಾರಾದ್ರೂ ಮೇಲ್ ಬರಲ್ಲ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಲೋ, ಏನು ಆಟ ಆಡಯ್ಯ? ಆಮೇಲೆ ಮಾತಾಡ್ಸುವಂತ ಇರು. ಲೋ, ಫಸ್ಟ್ ಟೈಮ್ ಅವ್ರ ಅಪ್ಪನ ಮೀಟ್ ಮಾಡಿಸ್ಬೇಕು ಅಂತ ಬೆಂಗಳೂರಿಂದ ಇಲ್ಲಿ ಕರ್ಕೊಂಬಂದಿದ್ದಾಳೆ. ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಹೆಂಗಲ್ಲ? ಲೋ, ನೀನು ಇಲ್ಲಾಂದ್ರೆ ಅಡ್ವಾಟ್ ಆಗ್ಬಿಡ್ತದಲ್ಲ. ಯಾರಾದ್ರೂ ಮೇಲ್ ಬನ್ರಿ, ಒಂದು 5 ನಿಮಿಷ, ನಾನು ಮತ್ತೆ ವಾಪಸ್ ಬಂದ್ಬಿಡ್ತೀನಿ ಕಲ. 5 ನಿಮಿಷದಲ್ಲಿ ಮದುವೆ ನಿಂತೋಗ್ಬಿಟ್ರೆ ಹಂಗೆಲ್ಲ ಏನು ಆಗಲ್ಲ ಕಲ. ಅವ್ನ ಲೈಫ್ ಬಗ್ಗೆನೂ ಒಂಚೂರು ಯೋಚನೆ ಮಾಡ್ಲಾ? ನನ್ನ ಲೈಫು ನಾನೀಗ ಅಲ್ಲೋಗಿ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮದುವೆ ನಡೆಯೋಕಿಲ್ಲ ಕಲ. ಅರ್ಥ ಮಾಡ್ಕೊಳ್ರ, ಬೇಗ ಬರಲ್ಲ. ಸರಿ ಸುರಿ, ನೀನ್ ಮೇಲೋಗು. ನೀನಾದ್ರೆ ಫುಲ್ ಸ್ಟ್ರಿಕ್ಟ್ ಅಲ್ವಾ, ನಿನ್ ಮಾತು ಕೇಳ್ತಾನೆ. ಹೋಗಲೇ, ಅವ್ನ ಹಾಸ್ಪಿಟ್ಲಲ್ಲಿ ನೀನು ಯಾರು ಅಂತ ನಾನು ಕೇಳಿದಾಗ್ಲಿಂದ ನಾನು ಅವನಿಗೆ ಜ್ಞಾಪಕ ಇದೀನೋ ಇಲ್ಲೋ ನನಗೆ ಡೌಟ್ ಆಗಿದೆ. ಅದರಲ್ಲೂ ನೀವಿಬ್ರು ಅಂದ್ರೆ ಸ್ಕೂಲಿಂದ ಜೊತೆಲಿ ಓದಿರೋರು, ನಿನ್ನ ಮಾತು ಅವ್ನು ಕೇಳಿದ್ರು ಕೇಳ್ಬೋದು. ಹೋಗು. ಹಂಗಂದ್ರೆ ಹಂಗೆ ಹಂಗೆ ನಾನು ಆ ಕಡೆ ಬರಲ್ಲ ಅಂದ್ರೆ ಬರಲ್ಲ, ಹೋಗಪ್ಪ. ಸ್ಕೂಲಲ್ಲಿದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ಲೇ, ಹುಷಾರಾಗಿ ನೋಡ್ಕೊಳ್ಳ, ಬೇಗ ಬಂದ್ಬಿಡ್ತೀನಿ. ಚಿಕ್ಕಣ್ಣ, ಯಾರದ್ಲ ಪ್ಯಾಂಟ್ ಶರ್ಟ್ ಚೆನ್ನಾಗದಕ್ಕಲ್ಲ? ಯಾರದ್ಲ ಮದುವೆ? ನಮಸ್ಕಾರ ಅಂಕಲ್. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಅಂಕಲ್. ಮತ್ತೆ ಅದು ಯಾರಲ್ಲ ಹುಡುಗಿ ದೆವ್ವ ಇದ್ದಂಗೋಳೆ, ಒಂದ್ ಮನ ಮೇಕಪ್ ಹಾಕೊಂಡು. ಏನಣ್ಣ ಹೇಳ್ತಿದಾರೆ? ಇಲ್ಲಮ್ಮ, ಏನಿಲ್ಲ. ಸುಮ್ಮನೆ ನೋಡ್ಬೇಡ ಕಳ ತೆಗಿ. ಯಾಕ್ಲಾ? ನೋಡ್ಬೇಡ ಅಂತ ಅಷ್ಟೇ ಇವಾಗ. ಯಾಕ್ಲಾ? ಸತೀಶ, ನಾನ್ ಹೇಳಿದ್ರೆ ಕೇಳ್ತೀಯಾ ಇಲ್ವಾ? ನೀನ್ ಯಾವ ಇವನ್ ಹೇಳ್ಬಿಟ್ಟ ನಾನ್ ಕೇಳ್ಬಿಡ್ಬೇಕಂತ. ವಾಗ ಬಂದ್ಬಿಟ್ಟ ಅಳ್ಳಾಡ್ಸ್ಕೊಂಡು ವಾಗಲೇ. ಯಾರಲ್ಲ ಹುಡುಗಿ ದೆವ್ವ ಇದ್ದಂಗೋಳೆ, ಒಂದ್ ಮನ ಮೇಕಪ್ ಮಾಡ್ಕೊಂಡು. ಸುಮ್ನಿರ್ಲ. ಬಡದ ನೀನ್ ತಾನೇ ಹೊಡೆದೆ. ನಮ್ಮ ಊರನ್ನು ನಾನೇ ಹೊಡೆದು ತಪ್ಪಾಯ್ತು. ಸುಮ್ನಿರ್ಲ. ಕೇಳಿದ್ರೆ ಹೇಳ್ತಾ ಇಲ್ಲ ರೀ. ಕ್ಯಾಚಿರೋಣ ಅಂತಿಂದ ಏನಾಯ್ತಮ್ಮ? ಏನು ಇಲ್ಲಪ್ಪ. ಏನೂ ಇಲ್ವಾ? ಈಗ ಏನಾಯ್ತು ಅಂತ ಹೇಳ್ತೀಯೋ ಇಲ್ವಾ? ಮದುವೆಗೆ ಮುಂಚೆನೆ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದಾನೆ, ಇನ್ನು ಮುಂದೆ ಹೆಂಗೋ? ಅಪ್ಪ ಪ್ಲೀಸ್ ಅಪ್ಪ, ಸುಮ್ನೆ ದೊಡ್ಡದ್ ಮಾಡ್ಬೇಡಿಪ್ಪ ಪ್ಲೀಸ್ ಪಾ. ಏನಾಯ್ತು? ಏನಾಯ್ತಾ? ಏನೂ ಆಗ್ಲೇ ಇಲ್ವಾ? ಏನು ಆಗ್ದಲೇ ನನ್ನ ಮಗಳು ಕಣ್ಣೀರು ಹಾಕ್ತಾ ಇದ್ದಾಳ? ನೀವ್ಯಾರು? ನಾನ್ ಯಾರು? ಮದುವೆಗೆ ಮುಂಚೆನೆ ನನ್ನನ್ನು ಯಾರು ಅಂತ ಕೇಳೋ ನೀನು ಮದುವೆ ಆದ್ಮೇಲೆ ಇನ್ನೆಂಗೋ? ಬೇಡಪ್ಪ, ಬೇಡ, ಈ ಸವಾಸನೆ ಬೇಡ ನಮ್ಗೆ. ಧನು, ಸುಮ್ಮನೆ ತಮಾಷೆ ಮಾಡಿದೆ. ಇಷ್ಟು ತಮಾಷೆ ಮಾಡಬಾರ್ದಾ? ಈ ಡ್ರೆಸ್ಸಲ್ಲಿ ನೀ ಹೆಂಗ್ ಕಾಣಿಸ್ತಾ ಇದೆಯಾ ಗೊತ್ತಾ? ದೇವತೆ ಕಂಡಂಗೆ ಕಾಣಿಸ್ತಾ ಇದೆಯೇ. ಓಕೆನಾ? ಓಕೆ. ಗಿಂಡ್ಬಿಟ್ಲು ಕಲ. ಅದೇನ್ ಲವ್, ಅದೇನ್ ಕರ್ಮಾನೋ, ಹಾಳಾಗೋಗಿ. ಏಯ್ ನಡಿಯ. ಮನ್ಸರು ಕುಲುವ ಇವು. ಒಳ್ಳೆ ಹುಡುಗ. ಸತೀಶ, ನಾನು ಹೇಳಿದ್ರೆ ಕೇಳ್ತೀಯಾ ಇಲ್ವಾ? ಸ್ಕೂಲಲ್ಲಿದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ಸರಿ, ನಗ್ತಾ ನಿಂತ್ಕೋ. ಆನಂದ ಹೇಳಿದ್ರೆ ಮಾತ್ರ ಕೇಳ್ತಾನೆ. ನಾನು ಹೇಳಕ್ ಹೋದ್ರೆ ನೀನ್ ಯಾವ ಹೋಗಲ್ಲ ಅಂತಾನೆ. ಅವ್ರಿಬ್ಬರ ಮಧ್ಯೆ ಏನೋ ನಡೆದೈತೆ ಅಲ್ವಾ ಸೂರಿ? ಆಯ್ತಮ್ಮ. ಅವ್ನ್ ಪ್ರಾಣ ಉಳ್ಸೋ ಕೆಲಸ ಏನಾದ್ರು ಮಾಡಿರ್ಬೋದಾ? ಅದಿರ್ಲಿ,
ಅವನ ಯಾಕೆ ಅದಕ್ಕೆ ನೀನು ಅನ್ಬೇಕು? ಅವನೊಬ್ಬ ಬರೆ ಮೇಲೆ ಖಾರದ ಪುಡಿ ಉದುರ್ತಾನೆ. ಸರಿ ಇದೆ. ಪ್ರೇಮ್ ಸರಿ ಇದೆ. ಬಲ ಸುಮ್ಮನಿರ್ಲ ಏಯ್ ಬಲ ಬೇಡ. ಯಾಕ್ಲ ಹಿಂಗ್ ಆಡ್ತೀಯ ಬಲ? ನೀನ್ ಯಾಕ್ಲ ಇದನ್ನೆಲ್ಲ ತಗೊಂಬರಕ್ ಹೋದೆ? ನಿನಗೆ ತಂದು ಕೊಡ್ತಾರಲ್ಲ ಜನ ಎಲ್ಲ. ಅವನ ಕಂಗ್ರಾಟ್ಸ್ ಮಾಮ. ಕಂಗ್ರಾಟ್ಸ್ ಕಲ. ಏನ್ಲ ಲವ್ ಮಾಡಿ ಪಟಾಯಿಸ್ಬಿಟ್ಟ? ಮಾಮ ನಿಂಗೆ ಗೊತ್ತಾಯ್ತು? ಏ ನಂಗೆ ಹೆಂಗ್ ಗೊತ್ತಾಯ್ತಾ? ಇಡೀ ಊರಿಗೆ ಗೊತ್ತು, ನಂಗೆ ಗೊತ್ತಾಗಲ್ವಾ ಕಳ್ಳ? ಊರಿಗೆ ಗೊತ್ತಾಯ್ತಾ? ಅಲ್ಲ ಕಲ, ಮದುವೆ ಮೇಲಿಟ್ಕೊಂಡು ನೀನ್ ಮೇಲಿರ್ಬೇಕು, ಕೆಳಗಾಕಲ್ಲ ಹೋಗಿ ನಿಂತಿದ್ಯಾ? ಅಲ್ಲ ಮಾಮ, ಒಬ್ರಾದ್ಮೇಲೆ ಒಬ್ರು ಕ್ಯೂವಲ್ ಬರೋಣ ಅಂತ. ನೀನ್ ಯಾಕ್ಲ ಕ್ಯೂವಲ್ ಬರ್ಬೇಕು? ನಿನ್ ನೋಡಕ್ಕೆ ಜನ ಕ್ಯೂವಲ್ ಬರ್ಬೇಕಲ್ಲ? ಅಲ್ಲ ಮಾಮ, ನಿಮ್ ಸ್ನೇಹಿತರೆಲ್ಲ ಇದ್ರಲ್ಲ, ಸುಮ್ನೆ. ಈ ಫ್ರೆಂಡ್ಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಕಲ, ನೀನು ಕಲ ಇಂಪಾರ್ಟೆಂಟು. ನಿನ್ ಮದುವೆ ಇದು, ನೀನ್ ಮುಖ್ಯ. ಮಾಮ ನಾನು ಅಷ್ಟೊಂದು ಇಂಪಾರ್ಟೆಂಟ್ ನಿನ್ಗೆ? ಹ್ಞೂ ಕಲ, ಬಲ ನಿಂತ್ಕಲ. ಇಲ್ಲ ಮಾಮ, ನಾ ಇಲ್ಲ ನಿಂತ್ಕೋತೀನಿ. ಏಯ್ ಇವನೇನ್ಲ ಹಿಂಗಾಡ್ತಾನೆ ಇವನು. ಏಯ್ ಬಲ ನಿಂತ್ಕಲ. ಇಲ್ಲ ಮಾಮ, ಅಲ್ಲಿ ನೀನ್ ನಿಂತ್ಕೋಬೇಕು, ನಾನ್ ನಿಂತ್ಕೋಬಾರ್ದು. ನಿನ್ ಮದುವೆ ಕಲ ಇದು, ಬಲ. ಬೇಡ ಮಾಮ, ತಪ್ಪಾಗತ್ತೆ ಮಾಮ, ಎಲ್ಲ ನೋಡ್ತಾರೆ ಮಾಮ. ಬೇಡ ಮಾಮ, ತಪ್ಪಾಗತ್ತೆ ಮಾಮ. ನಿನ್ ಮದುವೆ ಕಲ ಇದು. ಬೇಡ ಮಾಮ, ತಪ್ಪಾಗತ್ತೆ ಮಾಮ. ನಿಂತ್ಕಲ. ನೀನ್ ನಿಂತ್ಕೋತಾನೆ, ನಿನ್ ಮದುವೆ ಇನ್ಯಾರ ನಿಂತ್ಕೋತಾರೆ? ನಿಂತ್ಕಲ. ನೀವೇ ಹೇಳಿ ಸರ್, ಇದು ನನ್ ಮದ್ವೆನಾ? ಏನು ಆಸೆ ಪಡ್ತಾ ಇದ್ದಾನೆ, ಹೋಗ್ಲಿ ನಿಂತ್ಕೊಂಡ್ಬಿಡ್ರಿ. ರೀ, ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಮಾಮ ಬಿಡು ಮಾಮ, ನೀನು ಫೋಟೋ ತೆಗೆ, ಬಿಡು ಮಾಮ. ತೆಗೆ ಫೋಟೋ. ಬಿಡು ಮಾಮ, ತಪ್ಪಾಗತ್ತೆ. ನಿಂತ್ಕಲ. ಬೇಗ ತೆಗೆದ್ರು. ತೆಗಿತೀನಿ ಸರ್. ಲೂಸ್ ಬಿಡು ಮಾಮ, ಬಿಡು ಮಾಮ. ಯಾವಾಗ ನಿಂದ ಇದಾಗೋಯ್ತು? ಅವ್ನು ಹಿಡ್ಕೊಳ್ಳ. ಲೇ ಪ್ರೇಮ್, ಪ್ರೇಮ್ ಅವನ ಮದುವೆ ಕಲ. ಸತೀಶ, ನಾಗರಾಜಣ್ಣ ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ್ಣ? ಒಂದ್ ನಿಮಿಷ, ಕಣ್ಣೀರ್ ಒರ್ಸ್ಕೊಳ್ಳೋಣ. ಈಗ ತೆಗಿ ಅಣ್ಣ. ನಾಗರಾಜಣ್ಣ ಹೆಂಗಿದ್ಯಣ್ಣ? ಸಣ್ಣ ಆಗ್ಬಿಟ್ಟಿದ್ಯಲ್ಲಣ್ಣ, ಅಳ್ಬಿಡ ಕಣ. ನಾಗರಾಜಣ್ಣ, ಸತೀಶ ಬಲ. ನಾಗರಾಜಣ್ಣ ಸುಮ್ಮನೆ ನಿಂತ್ಕಲ್ಲ, ಆ ಕಡೆ ನೋಡ್ಬೇಡ. ಇಲ್ಲ ರೀ, ಮೊದಲು ಮೇಲ್ಕೋಟೆ ಕರ್ಕೊಂಡು ಆನಂದ ಅವ್ರಿಬ್ರು ಬೇಗ ಊಟ ಕರ್ಕೊಂಡು ಹೋಗ್ರು. ಬೆಳಿಗ್ಗೆ ಬೇಗ ಹೇಳ್ಬೇಕು. ಆಯ್ತವ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಮದುವೆಗಿಂತ ಮುಂಚೆ ಹುಡುಗ ಹುಡುಗಿ ಜೊತೆಲಿ ಊಟ ಮಾಡೋ ಹಾಗಿಲ್ಲ. ಜೊತೆಲ್ ಕರ್ಕೊಂಡು ಊರೆಲ್ಲ ಸುತ್ತಬೋದಂತೆ, ಜೊತೆಲ್ ಮಾತ್ರ ಊಟ ಮಾಡಬಾರ್ದಂತೆ. ಅಂದ್ರೆ ಏನಿಲ್ಲ. ಆಯ್ತಪ್ಪ, ನಿಮ್ ಮಾವ ಹೇಳ್ದಂಗೆ ಮಾಡ್ರಿ. ನಡ್ರಿ ಹೋಗುವ. ಸರ್, ಹುಡುಗ ಹುಡುಗಿದೊಂದು ಲಾಸ್ಟ್ ಫೋಟೋ ಸರ್. ಸತೀಶ ಒಂದೇ ಒಂದು ಫೋಟೋ ಅಂತ ತೆಗೆಸ್ಕೊಳ. ನಾನಾಗ್ಲ ಫೋಟೋ ತೆಗಿಸ್ಕೋಬೇಕು. ಏನಂತಮ್ಮ ಒಂದು ಏನ್ ಹೇಳ್ತಿದಾನ ಅವನು? ಅದು ತುಂಬಾ ಟಯರ್ಡ್ ಆಗಿದ್ಯಂತೆ ಅಂಕಲ್. ಹೌದಾ? ಹಾ ಹೌದಪ್ಪ, ನನ್ ಮೇಕಪ್ ದೇವದ ತರ ಇದೆ ಅಂತೆ. ನಾಳೆ ಬೆಳಗ್ಗೆ ತೆಗಿಸ್ಕೊತೀನಿ. ಆಯ್ತು, ಊಟ ಮಾಡಿ ಮಲ್ಕೋ ಹೋಗು. ಹಾ ಹೋಗು. ಬಾಲ. ಆನಂದ, ಸತೀಶ್ ಸಿಂಗ್ ಏನ್ಲ ಮಾಡಿದ್ಯಾ ನೀನು? ನಾನೇನ್ ಮಾಡಿದ್ದೀನಿ? ಮತ್ ನಾನ್ ಹೇಳಿದ್ರೆ ಕೇಳಿಕಿಲ್ಲ, ನೀನ್ ಹೇಳಿದ್ರೆ ಕೇಳ್ತಾನೆ. ಫ್ರೆಂಡು ಕಲ. ಫ್ರೆಂಡಾ? ಹಾ, ಹಂಗಾರ ನಾನೇನ್ಲ? ಸತೀಶನ್ ಕೇಳ. ಬಿಡೋದು, ನೀನ್ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆಕ್ಕಲ್ಲ. ಹಂಗಾರ ನೀನು ಅವ್ನ ಪ್ರಾಣ ಉಳ್ಸೋದ್ ತರ ಏನೋ ಕೆಲಸ ಮಾಡಿದ್ಯಾ ಅಲ್ವಾ? ಅಂತದ್ದೇನಿಲ್ಲ ಕಲ. ಸರಿ ಬಿಡು, ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನ್ ಫೋರ್ಸ್ ಮಾಡಲ್ಲ. ಚಿಕ್ಕ ಸುಮ್ನಿರೋ. ಸರಿ ಬಿಡಪ್ಪ, ಆಯ್ತು ಬೇಡ ಹೇಳ್ಬೇಡ ಬಿಡ್ಲಾ. ಆಯ್ತು ಬೇಡ ಬಿಡು. ಸರಿ ಹೇಳ್ತೀನಿ. ನಾವಾಗ 10ನೇ ಕ್ಲಾಸ್ ಓದ್ತಾ ಇದ್ವಿ. ನಮಗೆಲ್ಲ ಪಬ್ಲಿಕ್ ಎಕ್ಸಾಮು, ತುಂಬ ಟೆನ್ಷನ್ನು. ಸತೀಶನ್ಗೆ ಚಿತ್ರ ಬಿಡ್ಸಕ್ ಬರ್ತಾ ಇರಲಿಲ್ಲ. ಅವನೆಲ್ಲ ಪ್ರಾಕ್ಟಿಕಲ್ ರೆಕಾರ್ಡ್ಸ್ನಲ್ಲೂ ನಾನೇ ಚಿತ್ರ ಬಿಡಿಸ್ತಾ ಇದ್ದೆ. ಆಮೇಲೆ ಹೇಳು ಮುಂದಕ್ಕೆ. ಅಷ್ಟೇ ಅಷ್ಟೇ? ಹ್ಮ್. ಲವ್, ನಿನ್ ಕಣ್ಣಿಗೆ ನಾನು ಪೆಕ್ರನ್ ತರ ಕಾಣಿಸ್ತಾ ಇದ್ದೇನಾ? ನಾನು ಅಲ್ಲಿ ಬಿಡಪ್ಪ, ಆ ಒಯ್ಯ ಪೆಕ್ರನ್ ತರ ಕಾಣಿಸ್ತಾವನ? ಏ ಜೂಜ್ಮಿ ಒಂದ್ ಚಿತ್ರ ಬಿಡಿಸ್ಕೊಟ್ಟಿದ್ದಕ್ಕೆ ಇವನು ಬಿಲ್ಡಿಂಗ್ ಮೇಲೆ ದುಮ್ಕೂಟನ? ಯಾವ್ದಲ್ಲ ಜುಜುಬಿ ಅಂತವ್ ನೀನೇ ಚಿತ್ರ ಬಿಡಿಸ್ಕೊಡ್ಬೇಕಾಗಿತ್ತು. ನಿನಗೋಸ್ಕರನೇ ಬಿಲ್ಡಿಂಗ್ ದುಮುಕ್ತಾ ಇದ್ದ. ಬಡನ್ನ ನೀನ್ ತಾನೇ ಹೊಡೆದೆ.
ಸೂರಿ ಯಾಕೋ 2 ದಿನದಿಂದ ನಮ್ಮ ಟೈಮೇ ಸರಿ ಇಲ್ಲ. 2 ದಿನ ಅಲ್ಲ 3 ದಿನ. ನಾಳೆ ಇದೆ ಮಾರಿ ಹಬ್ಬ. 12 ಆಯ್ತು ಕಲ, ಬೆಳಿಗ್ಗೆ ಬೇಗ ಹೇಳ್ಬೇಕು ಮುಹೂರ್ತಕ್ಕೆ. ಹಂಗಾರೆ ಬನ್ನಿ ಮನಿ ಕಮ್ಮ ಆತಕಿ. ಹೇಯ್ ಇಡಿಯಟ್, ಎಲ್ಲಾರು ಮಲ್ಕೊಂಡ್ಬಿಟ್ರೆ ಅವ್ನ ಯಾರೋ ನೋಡ್ಕೊಳ್ಳೋರು. ನೀನ್ ನೋಡ್ಕೋ. ಆ? ಇನ್ನೇನ್ ಮತ್ತೆ ನೆನ್ನೆ ನಾನ್ ನೋಡ್ಕೊಂಡಿವ್ನಿ, ರಿಸೆಪ್ಷನ್ ಅಲ್ಲಿ ಆನಂದ ನೋಡ್ಕೊಂಡವ್ನಿ, ನೀನ್ ಒಬ್ನೇ ಅಂದ್ರೆ ನಾನೊಬ್ನೇ ಏನು ಕೆಲಸ ಮಾಡಿಲ್ಲ ಅಂತನಾ? ಹಂಗಲ್ಲ, ನಾನ್ ನೋಡ್ಕೋತೀನಿ, ಮುಚ್ಕೊಂಡ್ ಮಲ್ಕೊಳ್ರಿ. ಏನಾಯ್ತು? ಮಹಾಕಾಯ ಶಿವಗುರು ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಸೂರಿ ಮಹೇಶ್ವರ. ಏನಾ? ನನಗೇನು ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಮದುವೆ ಆಯ್ತದೆ ಅನ್ಸುತ್ತೆ. ಹೆಂಗೆ? ಈಗ ಸತೀಶ ನೆನ್ನೆಯಿಂದ ಆನಂದನ್ ಮಾತೆಲ್ಲ ಕೇಳ್ತಾವನೆ, ಹಂಗೆ ತಾಲಿ ಕಟ್ಟು ಅಂದ್ರೆ ಕಟ್ಬಿಡ್ತಾನೆ ಅಷ್ಟೇ. ಸತೀಶ, ನಾನು ಹೇಳಿದ್ರೆ ಕೇಳ್ತೀಯಾ ಇಲ್ವಾ? ನೋಡು, ಸ್ಕೂಲಲ್ಲಿ ಇದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ ಅಂತ. ಆದ್ರೂ ಯಾರೋ ಗೊತ್ತಿಲ್ಲದಿರೋ ಹುಡುಗಿ ತಾಳಿ ಕಟ್ಟು ಅಂದ್ರೆ ಹೆಂಗ್ಲಾ ಆನಂದ? ನಿನಗೆ ನೆನಪಿದೋ ಇಲ್ವೋ, ನಾನು ಸ್ಕೂಲಲ್ಲಿದ್ದಾಗ ಗೀತಾ ಅನ್ನೋ ಹುಡುಗಿನ ಲವ್ ಮಾಡಿದ್ದೆ. ಅವಳನ್ನ ಮರೆಯಕ್ಕೆ ಆಯ್ತಲ್ಲ ಕಲ ಆನಂದ. ಏನಾಯ್ತು? ಸುರಿ ಸುರಿ ಬಾಲೆ. ಆನಂದ ಕರೀತಾವನೆ. ಯಾಕೆ? ಅಯ್ಯೋ ಸುಮ್ನೆ ಬಾ. ಏನ್ಲ ಹೇಳ್ತಾವನೆ? ಅವನು ದನಗ್ ತಾಳಿ ಕಟ್ಟಲ್ವಂತಲ್ಲ. ತಾಲಿ ಕಟ್ಟಲ್ವಾ? ನೀನ್ ಹೇಳ್ದಂಗೆಲ್ಲ ಕೇಳ್ತಾನಲ್ಲ ಅವನು. ಹೋಗಲ್ಲ, ಆದ್ರೆ ಯಾರು ಅಂತ ಗೊತ್ತಿಲ್ದಿರೋ ಹುಡುಗಿಗೆ ಹೆಂಗ್ ತಾಳಿ ಕಟ್ಲಿ ಅಂತ ಕೇಳ್ತಾವ್. ಏನ್ಲ ಹೇಳ್ತಿದ್ಯಾ? ಅವನಿಗಿರೋ ಪರಿಸ್ಥಿತಿಲಿ ಧನು ಯಾರು ಅಂತಾನೆ ಮರ್ತ್ಬಿಟ್ಟವನು. ಅಂಥದ್ರಲ್ಲಿ ನಾನು ಹೆಂಗ್ ತಾಳಿ ಕಟ್ಲಿ ಅಂತ ಕೇಳೋದೂ ನ್ಯಾಯ ಅಲ್ವೆಲ್ಲ? ಯಾವ್ದ್ಲ ನ್ಯಾಯ? ಅದು ಅಲ್ದೆ ಅವ್ನ ಗೀತಾ ನಿನ್ನೂ ಮರ್ತಿಲ್ಲ ಕಲ. ಗೀತಾನ? ಅವಳೆ ಕಲ, ಸ್ಕೂಲಲ್ಲಿ ನಾವು 10th ಓದವಾಗ ಅವಳು 9th ಓದ್ತಿದ್ಲಲ್ಲ. ನಾನು ಹೇಳಿಲ್ವಾ, ಪ್ರೀತಿ ಅನ್ನೋದು ಗಂಡಸಿನ ಗುಂಡಿಗೆ ಮೇಲೆ ಹಾಕಿರೋ ಅಚ್ಚೆ ಇದ್ದಾಗೆ. ಏನಾ? ಅವನು ಧನುಗೆ ತಾಳಿ ಕಟ್ಟಲ್ವಂತೆ. ಏನು? ಯಾಕಂತೆ? ಅವ್ನ ಸ್ಕೂಲ್ನಲ್ಲಿ ಲವ್ ಮಾಡ್ತಿದ್ದ ಹುಡುಗಿ ನಿನ್ನೂ ಮರ್ತಿಲ್ವಂತೆ. ಮತ್ತನೂ ಯಾಕೆ ಲವ್ ಮಾಡ್ದಂತೆ? ರಾಸ್ಕಲ್. ಏನೋ ಯಾಕಪ್ಪ? ಯಾಕೆ ಹೀಗಿದ್ದೀರಾ? ಏನಿಲ್ಲ ಏನಿಲ್ಲ. ಆನಂದ, ಹಲೋ. ಅವನಿಗೆಲ್ಲ ಮರ್ತೋಗಿರ್ತಾನಕಲ್ಲ, ಇನ್ನೊಂದ್ಸಲ ಟ್ರೈ ಮಾಡ್ಲಾ? ಲೇ, ಈಗಾಗಲೇ ಏಟೊಂದ್ಸರ್ತಿ ಹೇಳಿದಿನ ಕಲ, ಆದ್ರೂ ಅರ್ಥ ಮಾಡ್ಕೊಳ್ದೆ ಹೇಳಿದ್ನೇ ಹೇಳ್ತಾವನೆ. ಮುಂದೆ ಒಂದ್ಸಲ ಟ್ರೈ ಮಾಡ್ಲಾ? ಆನಂದ, ಆನಂದ, ಲವ್ ಒಂದ್ಸಲ ಟ್ರೈ ಮಾಡೋ ಬಲ. ಓಂ ವಾಸುದೇವಾಯ ನಮಃ. ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಕಲ. ನನ್ನ ನಂಬಿಕೆ ಅಲ್ವಲ್ಲ? ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ನೋಡು, ನಾನು ಸ್ಕೂಲಲ್ಲಿ ಇದ್ದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲೆ ಬೇಕಾದ್ರೂ ಬಿದ್ದೋಯ್ತೀನಿ. ಆದರೆ ಯಾವುದೋ ಗೊತ್ತಿಲ್ಲದಿರೋ ಹುಡುಗಿ ಕೂತಿಗೆ ತಾಳಿ ಕಟ್ಟು ಅಂದರೆ ಹೆಂಗ್ಲ ಆನಂದ? ಹೇಳ. ತಗೊಳ್ಳಿ, ಎಲ್ಲರ ಹತ್ರ ಆಶೀರ್ವಾದ ಮಾಡಿಸ್ಕೊಂಬನ್ನಿ. ನಿನಗೆ ನೆನಪಿದ್ದೋ ಇಲ್ವೋ, ನಾನು ಸ್ಕೂಲಲ್ಲಿದ್ದಾಗ ಒಂದು ಹುಡುಗಿನ ಲವ್ ಮಾಡಿದ್ದೆ, ಗೀತಾ. ಅವಳನ್ನ ಮರೆಯಕ್ಕೆ ಆಯ್ತಾ ಇಲ್ಲ ಕಲ ಆನಂದ. ಅವ್ನು ಎಷ್ಟು ಹೇಳಿದ್ರು ಹೋಗ್ತಿಲ್ಲ ಕಲ. ನಾವು ಕೇಳ್ತಿಲ್ಲ ಅಂತ ಪುಟ್ಬಿಡಕ್ಕಾಯ್ತದೆ ಇಲ್ಲ. ಚಿಕ್ಕಣ್ಣ, ಏನಾಯ್ತು? ಏನಿಲ್ಲವ, ಏನಿಲ್ಲ. ಆನಂದ, ತಾಳಿ ಬರಕ್ಕೆ ಇನ್ನೂ ಹೊಸ ಟೈಮ್ ಐತೆ, ಅಷ್ಟ್ರಲ್ಲಿ ಹೆಂಗಾರ ಮಾಡಿ ಒಪ್ಪಿಸ್ಬಿಡ್ಲ? ಲೇ, ಎಷ್ಟು ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ ಕಲ. ಲವ್ ಬೇರೆ ದಾರಿನೇ ಇಲ್ಲ ಕಣೋ. ಲಾಸ್ಟ್ ಒಂದೇ ಒಂದ್ಸತಿ ಟ್ರೈ ಮಾಡೋ. ಟ್ರೈ ಮಾಡ್ಲಾ? ಹೇಳ.
ಗೀತನ್ ಮರೆಯಕ್ ಆಯ್ತಾ ಇಲ್ಲ ಕಲ ಆನಂದ. ತಾಳಿ ತಗೋಪ್ಪ, ತಾಳಿ ತಗೊಳಪ್ಪ, ಮುಹೂರ್ತ ಮೀರೋಗ್ತಿದೆ. ಅಳಿಯಂದ್ರೆ ತಾಳಿ ಕಟ್ಟಿ. ಸತೀಶ, ವಿಷಯ ಐತಕಲ್ಲ, ಈಗ ಹೇಳಿದ್ರು ನಿಂಗೆ ಅರ್ಥ ಆಯ್ಕಿಲ್ಲ. ದಯವಿಟ್ಟು ನನ್ನ ನಂಬೋ, ಅವಳು ಕುತ್ತಿಗೆ ತಾಳಿ ಕಟ್ಟೋ. ರೀ ಹೇಳ್ರಿ ನಿಮ್ ಮಗಂಗೆ. ಕಟ್ಟೋ ತಾಳಿನ. ಏ ಸತೀಶ, ಕಟ್ಲಾ? ಏನಾಗಿದ್ಯಪ್ಪ ನಿಮಗೆ? ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನಾ ಕಂಠೆ ಭಕ್ತ್ಯಾದಿ ಶುಭಗೆ ಸಂಜೀವ ಶರದಂ ಶತಂ ಮಾಂಗಲ್ಯಧಾರಣಮಾರ್ತಸ್ತು ಮಾತ್ರೋಸ್ತೋ ವಿದ್ಯನ ಗುಣಂತು ಮಾರ್ತಸ್ತು ಮಾತ್ರೋಸ್ತೋ. ಆನಂದ, ನಿನ್ನ ನಂಬಿ ಹುಡುಗಿ ತಾಳಿ ಕಟ್ಬಿಟ್ಟಕ್ಕಲ್ಲ. ನೀನ್ ಯಾಕೆ ಅಳ್ತಾ ಇದ್ಯಾ? ನನ್ ಕೆಲ ಗೀತ ಮರೆಯಾಗ ಆಯ್ತಾ ಇರಕಲ್ಲ. ನನ್ ಕೆಲ ಮರೆಯಾಗ ಆಯ್ತಾ ಇಲ್ಲಕಲ್ಲ. ಆನಂದ, ಯಾರದ್ಲ ಮದ್ವೆ? ನಿಮ್ಮತ್ತೆ ಮಗ ಪ್ರೇಮ್ಲಾ? ಪ್ರೇಮ್ ಅವನಿನ್ನು ಚಿಕ್ಕ ಹುಡುಗಕ್ಕಲ್ಲ. ಪ್ರೇಮ್ ಬಲ ಪ್ರೇಮ್ ಒಂಟೈತವನಕಲ್ಲ. ಅಯ್ಯೋ ಒಂಟೈತವನಕಲ್ಲ. ಪ್ರೇಮ್ ಬಲ ಊಟ ಮಾಡ್ಲಾ? ಮಾಡು. ಯಾವುದು ಇದು ಬಾಧೆ? ಯಾರಲ್ಲ ಈ ಹುಡುಗಿ ನನ್ನ ಪಕ್ಕ ಬಂದು ಕೂತವಳೆ? ಸತೀಶ, ಸುಮ್ಮನೆ ಊಟ ಮಾಡ್ಲಾ? ರೀ, ನಾವುಗಳ ಆಸೆ ಪಟ್ಟ ಹಾಗೆ ಎಲ್ಲ ಸರಿಗೆ ನಡೀತು. ನಾನು ತುಂಬ ಭಯ ಪಟ್ಟಿದ್ದೆ ಗೊತ್ತಾ. ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಮ್ಮ ಮದುವೆ ಚೆನ್ನಾಗಿ ನಡೀತು. ತುಂಬ ಥ್ಯಾಂಕ್ಸ್. ನೀವು ಎಲ್ಲರೂ ಇಲ್ಲ ಅಂದಿದ್ರೆ ಈ ಮದುವೆ ಆಗ್ತಿರ್ಲಿಲ್ಲ. ಈ ದಿನಾನ ನಾನು ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ಮಾತಾಡ್ರಿ. ಏನಾಯ್ತು? ಏನಾಯ್ತು ಅಳಿಯಂದ್ರೆ? ಯಾಕಲ್ಲ ಸತೀಶ, ಏನಾಯ್ತಪ್ಪ? ಅದು ಊಟ ಸೆಟ್ ಆಗಿಲ್ಲ ಅನ್ಸುತ್ತೆ. ಸಾರ್, ಅವ್ರು ಹೇಳೋದ್ ಸರಿ. ನಿನ್ನೆಯಿಂದ ಊಟ ಮಾಡ್ತಾ ಇದೀನಿ, ಊಟನೇ ಸರಿ ಇಲ್ಲ. ಹೊಟ್ಟೆ ತೊಳ್ಸಂಗ್ ಆಗ್ತಿದೆ ನಂಗೆ. ಅಯ್ಯೋ, ಯಾವಾಗ್ರಿ ಅವ್ನು ಕ್ಯಾಟ್ರಿಂಗ್ ಅವ್ನು ಕರೀರಿಲಿ. ಅಲ್ಲ ನನ್ನ ಮಗನ ಬುಡಿ ಬುಗ್ರೆ ಎಲ್ಲ ಮುಗೀತಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗವ, ಎಲ್ಲ ಸರೋತ. ಅಪ್ಪ, ನಾವು ಕರ್ಕೊಂಡೋಗಿ ತೋರಿಸ್ಕೊಂಡ್ ಬರ್ತೀವಿ, ನೀವ್ ಇಲ್ಲೇ ಇದ್ದು ನೋಡ್ಕೊಳ್ಳಿ. ಸತೀಶ, ಸರ್ ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅದು ನಾವು ಮಾಡಿದ ತಪ್ಪೇ. ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ಅನ್ಕೊಂಡಿದ್ದೀರಿ? ಇದೇನು ಆಸ್ಪತ್ರೆ ಲಾಡ್ಜಾ? ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸ ಆಗ್ಬಿಡ್ತದಲ್ರಿ ಸರ್. ಅವ್ನ ಮದುವೆ ಬೇರೆ ಇತ್ತು, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ವಿ ಸರ್. ಕರ್ಕೊಂಡು ಹೋಗ್ಬಿಟ್ರಿ? ಏನ್ ಬಂದ್ಬಿಡ್ತಾ ವಾಪಸ್ಸು? ಬಂದ್ಬಿಡ್ತಾ? ಮದುವೆ ಮಾಡ್ಬಿಟ್ರಾ? ಮದುವೆ ಆಗೋಯ್ತು ಡಾಕ್ಟ್ರೆ. ಏನು? ಹೌದು ಡಾಕ್ಟ್ರೆ, ಮದುವೆ ಆಗೋಯ್ತು. ಇಂಪಾಸಿಬಲ್ ಅಲ್ರಿ, ಹೇಗೆ ಸಾಧ್ಯ ಆಯ್ತು ಇದು? ದೇವ್ರ ದಯ ಡಾಕ್ಟರ್, ಯಾವ ತೊಂದರೆನೂ ಇಲ್ಲದೆ ಚೆನ್ನಾಗಾಯ್ತು. ಮದುವೆ ಮಾಡಿಬಿಟ್ರಿ. ಈಗ ನಾಳೆ ಇವನು ಗುಣ ಆಗಲಿಲ್ಲ, ಆ ಹುಡುಗಿ ಗತಿ ಏನ್ರಿ?
2 ದಿವಸದಿಂದ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಹಾಂ, ನಿದ್ದೆ ಮಾತ್ರ ಕೊಟ್ಟಿದ್ದೀನಿ. ನಿದ್ದೆ ಮಾತ್ರ ಕೊಡ್ಬೋದಾ ಡಾಕ್ಟ್ರೆ? ವೀಕ್ ಆಗಿದಾರಲ್ರಿ, ಧಾರಾಳವಾಗಿ ಕೊಡ್ಬೋದು. ಅಯ್ಯೋ ಎಷ್ಟೊತ್ತು ಬಿತ್ತೀರಯ್ಯ, ಬಿರ್ಬಿರ್ ಬಿಚ್ಚಿರಯ್ಯ. ಹಲೋ ಹಾಂ ಹೇಳಪ್ಪ. ಸತೀಶನ್ಗೆ ಹೊಟ್ಟೆ ಅಪ್ಸೆಟ್ ಆಗಿದೆಯಂತೆ, ಅದಕ್ಕೆ ಡಾಕ್ಟ್ರು ಅವ್ನಿಗಿಲ್ಲೇ ಇರಕ್ಕೆ ಹೇಳಿದಾರಣ್ಣ. ಹೌದಾ? ಹಂಗಾರೆ ನಾವು ಆಸ್ಪತ್ರೆಗೆ ಬಂದ್ಬಿಡ್ತೀವಿ. ಅಯ್ಯೋ ಬೇಡಣ್ಣ, ಹೆದರ್ಕೊಳ್ಳೋಂಥದ್ದೇನೂ ಆಗಿಲ್ಲ. ನೀವು ಛತ್ರದಲ್ಲಿ ತುಂಬ ಓಡಾಡಿರ್ತೀರಲ್ಲ, ಸುಸ್ತಾಗಿರುತ್ತೆ, ಬರೋದು ಬೇಡ ಅಂತಂದ ಸತೀಶ. ಆಮೇಲೆ ಧನಲಕ್ಷ್ಮಿಗೆ ಒಂದು ಮಾತು ಹೇಳ್ಬಿಡ್ಬೇಕಂತಣ್ಣ. ಸರಿಯಪ್ಪ. ಸರಿ ಅಣ್ಣ, ಆಯಿತು. ಸರಿ. ಏನಾಯ್ತು? ಕ್ರಿಕೆಟ್ ಆಡಿದ್ವಿ, ಬಡದ್ ನೀನ್ ತಾನ ಹೊಡ್ದೆ, ಕ್ಯಾಚ್ ಇರೋಣ ತಿಂದೆ ಹೋದೆ, ಕಾಲ್ ಸ್ಲಿಪ್ ಕೆಳಗಡೆ ಬಿದ್ಬಿಟ್ನಾ? ಓಕೆ 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 ಓಕೆ. ಇಲ್ಲೇ ಇಟ್ಬಿತ್ತಾ? ಇಲ್ಲಿ ಮೆಡುಲ್ಲ ಅಬ್ಲಾಂಗೇಟ ಇರುತ್ತೆ, ಇಲ್ಲೇ ಇಟ್ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನು ತೊಂದರೆ ಇಲ್ಲಕ್ಕಲ್ಲ, ಸ್ವಲ್ಪ ಹೊತ್ತಿಗೆ ಅದಾಗದೆ ಸರಿ ಹೋಯ್ತದೆ. ಇಷ್ಟಕ್ಕೆಲ್ಲ ಯಾಕ್ರಲ್ಲ ಆಸ್ಪತ್ರೆ ಕರ್ಕೊಂಬಂದ್ರೆ? ಹಾ, ಧನು ಗೊತ್ತಾಗ್ಲಿಲ್ಲ ತಾನೆ? ಅವಳು ಗೊತ್ತಾದ್ರೆ ಎದರ್ಕತಾಳೆ. ಏನ್ರಲ್ಲ ನೀವು ನಾಳೆ ರಿಸೆಪ್ಷನ್ ಇಟ್ಕೊಂಡು? ಹಾ, ಟೈಮ್ ಎಷ್ಟು? 7 ಗಂಟೆ ಅಂದ್ರೆ ಫುಲ್ ಲೈಟ್ ಇಲ್ಲ ಇದ್ನ ನಾನು. ಪಾಪ ನನ್ನ ಮಕ್ಕಳ, ನಮ್ಮ ಮನೆಯವ್ರಿಗೆ ಏನ್ ಹೇಳಿದ್ರು? ನನ್ನ ಟೈಮೇ ಸರಿಲ್ಲಕ್ಕಲ್ಲ, ಬೈಕ್ ಕಳೆದೋಯ್ತು, ಆಫೀಸಲ್ಲಿ MD ಕಾಟ, ಈ ಕಡೆ ತಲೆಗೆ ಏಟ್ ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ. ಮದುವೆ ಟೈಮಲ್ಲಿ ಏನೇನು ಆಗ್ಬಾರ್ದು ಎಲ್ಲ ಆಗ್ತಾ ಇದೆ. ಸರಿ, ಲೂಸ್ ನನ್ ಮಗ ಸರಿ ಹೋಗ್ಬಿಟ್ಟಕ್ಕಲ್ಲ. ಹುಚ್ಚನ್ಲ ಇವ್ರಿಗೆ. ನಡ್ರಲ್ಲ, ಟೈಮ್ ಆಯ್ತು. ನಡ್ರಲ್ಲ, ಹೋಗುವ. ಎಲ್ಲಿಗ್ಲ ಹೋಯ್ತೀಯಾ? ಯಾಕ್ಲಾ, ಮೈಗೆ ಹುಷಾರಿಲ್ವಾ ನಿನ್ಗೆ? ಹಾ, ಮನೆಗೆ ಹೋಗಿ ಏನು ಹೋಗ್ಬಿಟ್ಟು ತಿಕ್ಕಿಕ್ ಹಿಡ್ದಿದ್ದೆ ಇವನ್ಗೆ. ಇವತ್ತು ನನ್ನ ರಿಸೆಪ್ಷನ್ ಮರ್ತಬಿಟ್ಟಿದ್ಯಾ? ರಿಸೆಪ್ಷನ್ ಆಗೋಯ್ತಕ್ಕಲ್ಲ. ಏನಾಗೋಯ್ತು ಕಲ? ಹೊಡೆದ್ರೆ ಕಪಾಲ್ಕೆ ಚಿಕ್ಕಣ್ಣ 4 ಬೆಳ್ಳು ಹಂಗೆ ಹೇಳ್ಕೊಂಡ್ಬಿಡ್ಬೇಕು. ಒಳ್ಳೆ ಮಂಗಾಡ್ದಂಗ ಆಡ್ತಾನೆ. ತಗೊಳ ಏನು ನೋಡು, ಮದ್ವೆನೂ ಆಗೋಯ್ತು. ನನ್ನ ಮದುವೆ, ನಂದೇ ಫೋಟೋಸು. ನನ್ನ ಮದುವೆ ಆಗೋಯ್ತನ್ಲ? ಹ್ಞೂ, ನನ್ನ ಮದುವೆ ನನಗೆ ಗೊತ್ತಿಲ್ಲ ಆಗೋಯ್ತಾ? ನಂಬಕ್ಕೆ ಆಗ್ತಾ ಇಲ್ವಲ್ಲ. ಯಾರಿಗೂ ಗೊತ್ತಾಗ್ಲಿಲ್ವಾ? ಹೆಂಗ್ರ ಮ್ಯಾನೇಜ್ ಮಾಡಿದ್ರಿ? ಹೆಂಗೋ ನನಗೆ ಗೊತ್ತಿಲ್ಲ ನಂಗೆ ಮದುವೆ ಆಯ್ತು. ಅದೆಲ್ಲ ಬಿಡ್ಲಾ ಸತೀಶ, ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ಹೇಳ. ನಾನು ಹೇಳಿದ್ರೆ ಕೇಳ್ತೀಯೋ ಇಲ್ವೋ? ನೋಡು, ಸ್ಕೂಲಲ್ಲಿ ಇದಾಗಲೇ ಹೇಳಿದ್ದೀನಿ, ನೀ ಹೇಳಿದ್ರೆ ಬಿಲ್ಡಿಂಗ್ ಮೇಲಿಂದ ಬೇಕಾದ್ರೆ ಬಿದ್ದೋಯ್ತೀನಿ. ಅದೇನು ಹೇಳ? ಏನಿಲ್ಲ ಕಲ. ತನು ಜೊತೆ ನನ್ನ ಮದುವೆ ಹೆಂಗೆಲ್ಲ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ನಂಗೆ ಗೊತ್ತಿಲ್ಲಂಗೆ ನನ್ನ ಮದುವೆ ಆಗೋಯ್ತಲ್ಲ. ಸೂರಿ ಫೋನ್ ಕೊಡ್ಲಾ? ಯಾಕೋ?
ಧನು ಏನಾದ್ರು ಕೇಳಿದ್ರೆ ಡೌಟ್ ಬರ್ದಾರ ನಡ್ಕೋಬೇಕಲ್ಲಪ್ಪ. ಕೊಡು ಫೋಟೋಗಳನ್ನಾದ್ರೂ ನೋಡ್ಕೊತೀನಿ. ಕೊಡ್ಲಾ? ಅದಿಲ್ಲ ಲೇ ನಾಗರಾಜ, ಈ ನನ್ನ ಮಗನ ನಾಯಿ ಹೊಡೆದಂಗ್ ಹೊಡೆದಿದ್ದೀನಲ್ಲೋ. ಪುನಃ ಬಂದು ನನ್ನ ಮೊದಲು ತಪ್ಕೊಂಡು ನಿಂತವನೆ. ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ ಕಲ ಇವನ್ಗೆ. ಇದೇನಲ್ಲ ಇದು ಪ್ರೇಮ್? ಇವ್ನಿಗೇನ್ ಲೂಸಾ? ನನ್ನ ಹುಡುಗಿ ಪಕ್ಕ ಬಂದು ನಿಂತವನೆ. ಇವನ ಆನಂದ, ನೀ ಏನೋ ಹೇಳು, ಧನು ಮಾತ್ರ ಈ ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳಕಲ್ಲ. ದೇವತೆ ಕಂಡಂಗೆ ಕಾಣಿಸ್ತಾವಳೆ. ಆನಂದ, ಹೆಂಗೋ ನನ್ನ ಮದುವೆ ನಡೆದೋಯ್ತು ಕಲ. ಪ್ರಪಂಚದಲ್ಲಿ ಮೊದಲನೇ ನಾನೇ ಇರ್ಬೇಕಲ್ಲ. ಪ್ರೀತಿಸಿರೋ ಹುಡುಗಿ ನೆನಪೇ ಇಲ್ಲದೆ ಅವಳು ಕುತ್ತಿಗೆ ತಾಳಿ ಕಟ್ತವನು. ಅಲ್ಲ ಇಲ್ಲಿದಾರ್ ನೋಡಿ, ಇವರೇ ನಿಜವಾದ ಸತೀಶ್, ಚಿಕ್ಕಣ್ಣ, ಸೂರಿ ಮತ್ತೆ ಆನಂದ್. ಈಗ ಧನಲಕ್ಷ್ಮಿಗೆ ಸತೀಶ್ ಮದುವೆ ಆಗಿ ಆಲ್ರೆಡಿ 5 ವರ್ಷ ಆಗಿದೆ. ಇವ್ರಿಗೆ ಮುದ್ದಾದ ಒಂದು ಹೆಣ್ಮಗುನೂ ಇದೆ. ಈ ಸಿನಿಮಾ ತೆಗೆಯೋವರೆಗೂ ಧನಲಕ್ಷ್ಮಿಗಾಗ್ಲಿ ಇವ್ರ ಅಪ್ಪ ಅಮ್ಮನಿಗಾಗ್ಲಿ ಇವ್ನಿಗೆ ಮೆಮೊರಿ ಲಾಸ್ ಆಗಿದ್ದ ವಿಷಯ ಗೊತ್ತೇ ಇರಲಿಲ್ಲ. ಈಗ ಅದನ್ನ ನೆನ್ಸ್ಕೊಂಡು ಎಲ್ಲ ನಗ್ತಾರೆ. ಈಗ ಸತೀಶ್ ಸಿನಿಮಾಗಳಲ್ಲಿ ಕ್ಯಾಮ್ರಾಮನ್ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ, ಇವ್ರು ಕಳೆದೋದ್ ಬೈಕು ವಾಪಸ್ ಸಿಕ್ಬಿಟ್ಟಿದೆ. ಲೈಫಲ್ಲಿ ಹೆಂಡತಿ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿದ್ದಾರೆ. ಈಗ ಬಾಲೆ ಅಲ್ಲ, ಲೈಫಲ್ಲಿ ಏನೂ ಕ್ಯಾಚ್ ಹಿಡಿಯಕ್ಕೆ ಹೋಗಲ್ಲ.